ಅಣ್ಣ ನಾನು ಸ್ವಲ್ಪ ಊಟಕ್ಕೆ ಹೋಗಿ ಬರ್ತೀನಿ ಅಣ್ಣ ಮನೆಗೆ. ಹೌದಾ, ಸರಿ ಸ್ವಲ್ಪ ಬೇಗ ಬಾ. ಹಂಗೆ ನಿನ್ನೆ ನಾನು ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ತೆಗೆದಿಟ್ಟೆ ಅಂದಿದ್ದೆ, ತೆಗೆದಿಟ್ಟಿದ್ಯಾ? ಹ್ಞೂ ಅಣ್ಣ, ಇಲ್ಲಿದೆ ನೋಡೋಣ, ತೆಗೆದಿಟ್ಟಿದ್ದೀನಿ. ಸರಿ ಬೇಗ ಬಾ. ಅಣ್ಣ, ಎಕ್ಸ್ಪೈರ್ ಆಗಿರೋ ಗುಳಿಗೆ ಅಂದ್ರೆ ಏನಣ್ಣ? ಓ, ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಅಂದರೆ ಅದೆಲ್ಲ ಕೆಲ್ಸಕ್ಕೆ ಬರಲ್ಲ, ಅದನ್ನ ತಿಂದರೆ ಸತ್ತೋಗ್ತಾರೆ. ಓ ಹೌದಾ ಅಣ್ಣ, ನನಗೆ ಗೊತ್ತೇ ಇರಲಿಲ್ಲ. ಸರಿ ಅಣ್ಣ ಅರ್ಜೆಂಟಾಗಿ ಟ್ಯಾಬ್ಲೆಟ್ ಕೊಡೋಣ, ನಮ್ಮ ಅಮ್ಮ ಸೀರಿಯಸ್ ಆಗ್ಬಿಟ್ಟೈತೆ. ಅಯ್ಯೋ, ಈ ಟ್ಯಾಬ್ಲೆಟ್ ಎಕ್ಸ್ಪೈರ್ ಆಗಿದೆಯಲ್ಲ, ಒಂದು ಕೆಲಸ ಮಾಡ್ತೀನಿ, ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಕೊಟ್ಬಿಡ್ತೀನಿ, ನಿನಗೇನು ಗೊತ್ತಾಗಲ್ಲ. ಸರಿ ಅಣ್ಣ, ಒಂದೇ ನಿಮಿಷ ಕೊಟ್ಟೆ, ತಗೊಳ್ರಣ್ಣ. ಅದೇನಣ್ಣ, ಎಕ್ಸ್ಪೈರ್ ಆಗಿರೋ ಗುಳಿಗೆ ಕೊಡಬಾರ್ದು, ಸತ್ತೋಗ್ತಾರಂತೇಳಿ ಮತ್ತೆ ನೀನೇ ಕೊಡ್ತಿದ್ಯಲ್ಲಣ್ಣ. ಲೇ, ನಿನಗೇನು ಗೊತ್ತೇ, 5-10 ರೂಪಾಯಿಗೋಸ್ಕರ ಎಷ್ಟು ಕಷ್ಟ ಬೀಳ್ತೀನಿ ಅಂತ ನನಗೆ ಮಾತ್ರ ಗೊತ್ತು. ಅಣ್ಣ, ನೀನು 5-10 ರೂಪಾಯಿ ಸಲುವಾಗಿ ಅವ್ನ ಪ್ರಾಣ ತಗಂತೀಯನಣ್ಣ. ಸಾರಿ ಲೇ ತಮ್ಮ, 5-10 ರೂಪಾಯಿಗೋಸ್ಕರ ನಾನು ದೊಡ್ಡ ತಪ್ಪೇ ಮಾಡಿಬಿಟ್ಟೆ ಅಣ್ಣ. ಅದು ಸಾರಿ ಅಣ್ಣ, ಇದು ಎಕ್ಸ್ಪೈರ್ ಆಗಿಲ್ಲ ಟ್ಯಾಬ್ಲೆಟ್ ಕೊಟ್ಬಿಟ್ಟಿನಿ, ತಗೊಳ್ಳಿ. 5-10 ರೂಪಾಯಿ ಲಾಭಕ್ಕೋಸ್ಕರ ಇನ್ನೊಬ್ರು ಜೀವದ ಜೊತೆ ಯಾವತ್ತೂ ಆಟ ಆಡೋಕ್ಕೆ ಹೋಗ್ಬೇಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.